ನನ್ನ ಪರಿಸ್ಥಿತಿ ನೋಡಿನು ನೀನ್ ಹಿಂಗ್ ಸುಮ್ನೆನೇ ಇದೆಯಲ್ಲ, ಯಾಕೆ ನಿನಗ್ ನನ್ನ ನೋವು ಅರ್ಥನೇ ಆಗಲ್ವಾ? ನೋಡು, ನಾನು ನಿನ್ನ ಹತ್ರ ಯಾವತ್ತೂ ಏನನ್ನೂ ಕೇಳಿಲ್ಲ, ಹೌದು ತಾನೇ? ಆದ್ರೆ ಇವತ್ತು ನಿನ್ನ ಹತ್ರ ಒಂದೇ ಒಂದ್ ಮಾತು ಕೇಳ್ತೀನಿ. ನೀನ್ ಬೇಜಾರು ಮಾಡ್ಕೋಬಾರ್ದು, ಇಲ್ಲ ಅಂತಾನು ಹೇಳ್ಬಾರ್ದು. ನಮ್ ತಾತ ಆ ಬೈರನ್ ಜೊತೆ ನನ್ ಮದ್ವೆ ತೀರ್ಮಾನ ಮಾಡಿದ್ದಾನೆ. ಅವನ್ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತು ತಾನೆ? ನಾನು ಆ ಕೃಷ್ಣನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಮನಸ್ಸು ಕಚ್ಕೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ಬಿಟ್ಟು ನನ್ನ ಕೈಲಿ ಇರೋಕೆ ಆಗ್ತಾ ಇಲ್ಲ. ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅದನ್ನ ನೀನ್ ನೆರವೇರಿಸ್ಕೊಡ್ತೀಯ ಅಂತ ನಂಬಿಕೆನೂ ಇಟ್ಕೊಂಡಿದ್ದೀನಿ. ನೆರವೇರಿಸ್ತೀಯ ತಾನೇ? ಬರ್ತೀನಿ. ನೆರವೇರಿಸ್ಬೇಕು. ಹೆದರ್ಕೋಬೇಡ, ನಂಗೆಲ್ಲ ಗೊತ್ತಾಯ್ತು. ಆ ಬೈರಾನೆ ಏನು, ದೇವರು ಬಂದ್ರು ನಮ್ಮಿಬ್ಬರನ್ನ ಬೇರೆ ಮಾಡಕ್ಕಾಗಲ್ಲ. ಧೈರ್ಯವಾಗಿರು. ಊರಿಂದ ಊರಿಗೆ ಬಂದವನ್ಮೇಲೆ ಹಿಂಗ್ ಕೈ ಮಾಡ್ತಾ ಇದೆಯಲ್ಲ, ತಲೆಯಲ್ಲಿ ಬುದ್ಧಿ ಐತೆ ನಿಂಗೆ? ಸುಮ್ಗಿರ್ಲಾ, ದೊಡ್ಡದಾಗಿ ಹೇಳ್ಬಿಟ್ಟ. ಊರಿಂದ ಊರಿಗೆ ಬಂದವರು ಇಂತ ಕೆಲಸ ಮಾಡ್ತಾರ? ಅಂತದೇನ್ ಮಾಡ್ಬಿಟ್ಟ? ಏನ್ ಮಾಡನ? ಅದೇನೋ ಲವ್ ಮಾಡ್ತೀನಿ ಅಂತ
ಕಾವೇರಿ ಮನ್ಸ್ ಕೆಡ್ಸಿದ್ದು ಅಲ್ದೆ ಅವಳನ್ನ ಕೆಡ್ಸ್ಬಿಟ್ಟು ಓಡೋಕ್ ನೋಡ್ತಾ. ನೋಡಿ, ನೀವೆಲ್ಲ ತಿಳ್ಕೊಂಡಿರೋಷ್ಟು ಕೆಳ ಮಟ್ಟದವನಲ್ಲ ನಾನು. ಕಾವೇರಿನ ನನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಅವಳಿಗೋಸ್ಕರ ನಾನು ಜೀವ ಬೇಕಾದ್ರೆ ಕೊಡ್ತೀನಿ. ಸಾಕ್ ಮಾಡ್ಲ ನಿನ್ ಬಣ್ಣದ ಮಾತ್ನ. ಪ್ರೀತಿ ಮಾಡ್ತೀನಿ ಅಂತ ಹೆಣ್ಮಕ್ಳು ಮನಸ್ಸು ಕೆಡಿಸೋದು, ಆಮೇಲೆ ಕೈ ಕೊಟ್ಟು ಓಡೋಗೋದು. ನೀನ್ ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕೆ ಏನ್ಲ ಸಾಕ್ಷಿ? ಹೇಳು, ಕೇಳ್ತಾವ್ರಲ್ಲ, ಹೀಗೆ ಹೇಳು. ನನಗ್ ಮೋಸ ಮಾಡ ಅವನ ಜೊತೆ ಇದ್ದಾಳಲ್ಲ, ಗುಡಿಸಲಿಗೆ ಬೆಂಕಿ ಹಚ್ಚಿದ್ರೆ ಅವಳ ಜೊತೆ ಅವನು ಸುಟ್ಟು ಬೂದಿ ಆಯ್ತಾನೆ. ಬಂದ್ರಲ್ಲ, ಈ ಮನೇಲಿ ಕೃಷ್ಣ ಇದ್ದಾನ? ಯಾಕೆ ಬುದ್ಧಿ? ಏಯ್, ಕೇಳಿದಷ್ಟು ಉತ್ತರ ಕೊಡೋಂದ್ರೆ ಯಾಕೆ ಏನಂತ ಬೇರೆ ಕೇಳ್ತಾನೆ. ಸರಿ ಬಾ. ಬೋಳಿ ಮಗನೇ, ಮಾಡಬಾರ್ದು ಮಾಡಿ ಬಂದು ಇಲ್ತಲೆ ಮರ್ಸ್ಕೊಂಡಿದೀಯಾ? ಇದೇನಿದು ಹೊಸ ಅವತಾರ? ಓಹೋ, ಹೊಸ್ಗೆನಾ ಮಗನೇ? ಸ್ಟೇಷನ್ಗೆ ಬಾ, ಅಲ್ಲಿ ನಿನಗೆ ಹೊಸ್ಗೆ ಮಾಡ್ತೀನಿ. ಇನ್ಸ್ಪೆಕ್ಟರ್, ನೀವ್ ಯಾಕೆ ನನ್ನನ್ನು ಹುಡ್ಕೊಂಡ್ ಬಂದಿದ್ದೀರಾ, ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಒಂದು ಗೊತ್ತಿಲ್ಲ. ಗೊತ್ತಾಗೋವರೆಗೂ ನಾನು ಬರಲ್ಲ ರೀ. ಓಹ್, ವಾರೆಂಟ್ ಬೇಕಾ? ಏಯ್, ವಾರೆಂಟ್ ಇಲ್ದಂಗೆ ಹೇಳ್ಕೊಡೋಗ್ತೀನಿ. ಹೆಚ್ಚಿಗೆ ಮಾತಾಡಿದ್ರೆ ಚರ್ಮ ಸುರಿದು ಬಿಡ್ತೀನಿ. ಬರಲೇ. ಕೃಷ್ಣ, ಏನಪ್ಪ ಇದೆಲ್ಲ? ಏನಂದ್ರೆ ಏನಿದೆಲ್ಲ? ನಂಗೇನು ಗೊತ್ತಿಲ್ಲ. ಏನು? ನಿಮ್ಗೇನು ಹೇಳಿಲ್ವಾ? ಇಲ್ಲ. ಹೇಳೋಂತ ಕೆಲಸ ಮಾಡಿದ್ರೆ ತಾನೇ ಹೇಳ್ತಾನೆ.
ಏಯ್ ಅಯ್ಯಯ್ಯೋ. ಕಿತ್ಕೆ ತಗೊಂಡ ಕಾವೇರಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾಕೆ ಇವ್ರು ನಿಮ್ಮನ್ನ ಎಳ್ಕೊಂಡು ಹೋಗ್ತಿದ್ದಾರೆ? ನೋಡಿ, ಇವ್ರೇನು ತಪ್ಪು ಮಾಡಿಲ್ಲ. ಇವ್ರನ್ನ ಬಿಟ್ಬಿಡಿ. ಏನ್ರಿ ನಾನ್ ಯಾವ ತಪ್ಪು ಮಾಡಿಲ್ಲ ಕಾವೇರಿ, ನಂಗೇನು ಗೊತ್ತಿಲ್ಲ. ಏಯ್ ಅವನ್ ಕತೆ ಏನ್ ಕೇಳ್ತಿದ್ದೀರಾ? ಹೇಳ್ಕೊಂಬನ್ರ. ಅಯ್ಯೋ ದೇವ್ರೇ, ಏನ್ರಿ? ಅಯ್ಯೋ, ಏನಂದ್ರೆ? ಅಯ್ಯೋ, ಕಾವೇರಿ ನೋಡಿ. ಇಲ್ಲ, ಅಯ್ಯೋ, ಕಾವೇರಿ ಏನಂದ್ರೆ? ಕಾವೇರಿ ನನ್ನನ್ನ ಬಿಟ್ಟು ಹೋಗ್ಬೇಡಿ. ಕಾವೇರಿ ಅಯ್ಯೋ, ನನ್ ಬಿಟ್ಟು ಹೋಗ್ಬೇಡಿ. ಕಾವೇರಿ ಕಾವೇರಿ ನಿನ್ನ ಹೆಸರೇನು? ಕೃಷ್ಣ ಸರ್. ನೀನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆರ್ಕಿಯಾಲಜಿ ಸ್ಟೂಡೆಂಟು, ನಿಜಾನಾ? ಹೌದು ಸರ್. ನಿನಗೆ ಆಗಾಗ ನಿನ್ನ ಸ್ನೇಹಿತರ ಜೊತೆ ಪಿಕ್ನಿಕ್ ಹೋಗೋ ಅಭ್ಯಾಸ ಇದೆಯಲ್ಲ? ಪಿಕ್ನಿಕ್ ಹೋಗೋ ಅಭ್ಯಾಸ ಇಲ್ಲ ಸರ್, ಆದ್ರೆ ಸ್ಟಡೀಸ್ಗೋಸ್ಕರ ಇಂಪಾರ್ಟೆಂಟ್ ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ. ಕಳೆದ ತಿಂಗಳು 9ನೇ ತಾರೀಕು ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಹೋಗಿರಲಿಲ್ಲ ಸರ್, ಮನೇಲೇ ಇದ್ದೆ. ಸುಳ್ಳು. ನೀನು ನಿನ್ನ ಫ್ರೆಂಡ್ಸ್ ಜೊತೆನಲ್ಲಿ ನಾಗರಹೊಳೆಗೆ ಹೋಗಿದ್ದೆ. ಖಂಡಿತ ಇಲ್ಲ ಸರ್. ಈ ಕ್ಯಾಮೆರಾ ಯಾರದು? ನಂದೇ ಸರ್. MG ರೋಡಲ್ಲಿರೋ ಫ್ಲಾಶ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೊಂಡ್ಕೊಂಡೆ. ಬೇಕಾದ್ರೆ ಬಿಲ್ ತೋರಿಸ್ತೀನಿ. ಏ ಮಿಸ್ಟರ್, ನಾನು ಕೇಳಿದ್ದು ಈ ಕ್ಯಾಮೆರಾನ ಎಲ್ಲಿ ತಗೊಂಡೆ ಅಂತಲ್ಲ, ಎಲ್ಲಿ ಬಿಟ್ಟೆ ಅಂತ. ಆಟೋದಲ್ಲಿ ಸರ್. 6ನೇ ತಾರೀಕು ಹಂಪೆಗೆ ಹೋಗಿದ್ದೆ. ವಾಪಸ್ ಬರ್ಬೇಕಾದ್ರೆ ಮರೆತು ಬಿಟ್ಬಿಟ್ಟೆ. ಆಟೋಗೋಸ್ಕರ ತುಂಬಾ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ನ ಕ್ಯಾಮೆರಾ ಕಳೆದು ಹೋದದ್ದು ಆಟೋದಲ್ಲ, ನಾಗರಹೊಳೆಲಿ. ನಾಗರೋಳೆನಾ? ಅಲ್ಲಿ ಯಾಕೆ ಹೋಗ್ಲಿ? ಮಜಾ ಮಾಡೋಕೆ. ಈ ಫೋಟೋದಲ್ಲಿರೋ ಯಾರು? ನಾನು, ನನ್ನ ತಂದೆ ತಾಯಿ. ಇದು ನಿನ್ನ ಕ್ಯಾಮ್ರಾದೊಳಗಡೆ ಇದ್ದ ನೆಗೆಟಿವ್ಗಳನ್ನ ಪ್ರಿಂಟ್ ಹಾಕಿ ತೆಗೆದ ಫೋಟೋ. ಕ್ಯಾಮ್ರಾ ಎಲ್ಲಿತ್ತು ಗೊತ್ತಾ? ನಾಗರಹೊಳೆಯಲ್ಲಿ. ನೀನು ನಿನ್ನ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ರೂಪನ್ನ ಹುಡುಗಿನ ಪಿಕಪ್ ಮಾಡ್ಕೊಂಡು ಹೋದೆ. ಅಲ್ಲಿ ಅವಳನ್ನ ಸಾಮೂಹಿಕವಾಗಿ ಮಾನಭಂಗ ಮಾಡಿದೆ. ನಿಮ್ಮ ಅತ್ಯಾಚಾರಕ್ಕೆ ಬಲಿಯಾಗಿ ಅವಳು ಸತ್ತು. ಅದಕ್ಕೆ ಎದುರ್ಕೊಂಡು ಹುಡುಗುವಾಗ ಗಾಬರಿಯಿಂದ ಕ್ಯಾಮ್ರಾನ ಅಲ್ಲೇ ಬಿಟ್ಟೆ. ನೋ, ಇಲ್ಲ ಸರ್, ನಂಗೆ ಇದೊಂದು ಗೊತ್ತಿಲ್ಲ. ನನ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಸರ್. ನನ್ ಮಾತು ನಂಬಿ. ಸ್ಕೌಂಡ್ರಲ್, ಸತ್ಯನ ಒಪ್ಪಿಕೊಂಡು ನಿನ್ನ ಸ್ನೇಹಿತರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ದೆ ಹೋದ್ರೆ ನಿನ್ನ ಮೂಳೆಗಳನ್ನ ಪುಡಿ ಪುಡಿ ಮಾಡ್ಬೇಕಾಗತ್ತೆ. ಸರ್, ನನ್ ಮಾತು ನಂಬಿ. ಕಳೆದೋಗಿದ್ದು ಈ ಕ್ಯಾಮ್ರಾ ಯಾರು ಸಿಕ್ತೋ ಅವರೇ ಇಂಥ ಕೆಲಸ ಮಾಡಿರ್ಬೇಕು. ನಮಗೆ ಕತೆ ಹೇಳ್ತಾ ಇದೀಯಾ? ನೀನು ಹಾಗೆಲ್ಲ ಮಾತಿಗೆ ಬಾಯ್ ಬಿಡೋನಲ್ಲ. ಇನ್ಸ್ಪೆಕ್ಟರ್ ಸರ್. ಟೇಕ್ ಹಿಮ್. ಎಸ್ ಸರ್. ಸರ್, ಅಮ್ಮ, ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ಅಮ್ಮನ ವಾತ್ಸಲ್ಯ ಸಿಗ್ಲಿಲ್ಲ, ಅಪ್ಪನ ಆಶ್ರಯದಲ್ಲಿ ಬೆಳಿಲಿಲ್ಲ. ಯಾರ್ದೋ ಹೊಟ್ಟೆಲ್ ಹುಟ್ಟಿ ಯಾರ್ದೋ ಮಡಿಲಲ್ಲಿ ಬೆಳೆದೆ. ಭಾವನೆಗಳೇ ಇಲ್ಲದ ನನ್ನ ಬಾಳಿಗೆ ಕೃಷ್ಣನ ಮೂಲಕ ನೂರಾರು ಭಾವನೆಗಳನ್ನು ತುಂಬಿದೆ. ಕತ್ತಲಾಗಿದ್ದ ನನ್ನ ಬಾಳಿಗೆ ಬೆಳಕು ಬಂದಾಗ ಹೃದಯದ ತುಂಬಾ ನೂರಾರು ಕನಸುಗಳನ್ನ ಕಟ್ಟಿಕೊಂಡೆ. ಆ ಬೆಳಕೆ ನನ್ನಿಂದ ದೂರವಾಗಿ ನನ್ ಬಾಳೆ ಕತ್ತಲಾಗಿದೆ ಅಮ್ಮ. ನನ್ ಕೃಷ್ಣ ಇಲ್ದೆ ನನ್ನಿಂದ ಬದುಕೋ ಶಕ್ತಿ ಇಲ್ಲಮ್ಮ. ನನಗ್ ನನ್ ಕೃಷ್ಣ ಬೇಕು. ನನಗ್ ನನ್ ಗಂಡ ಬೇಕಮ್ಮ. ನನ್ ಗಂಡ ಬೇಕು. ಏನ್ ಬೇಡ್ಕತಾ ಇದೀಯಾ ದೇವ್ರ ಹತ್ರ? ನಿನ್ ಗಂಡ ಬೇಗ ಬಂದ್ಬಿಡ್ಲಿ ಅಂತನಾ? ಅವನೆಲ್ಲಿ ಬರ್ತಾನೆ? ಅವನಲ್ಲಿ ಯಾರು ತಲೆ ಹೊಡೆದವನು, ತಲೆ ಹಿಡ್ದವನು ಯಾರು ಗೊತ್ತು? ನೀನ್ ಯಾಕೆ ಹಿಂಗ್ ಹತ್ತು ಹಾಳಾಗ್ತೀಯಾ? ಆದದ್ನೆಲ್ಲ ಮರ್ತು ಬಿಟ್ಟು ಅವನ್ ಕಟ್ಟಿರೋ ಅರ್ಶನದ ಕೊಂಬನ ಕಿತ್ ಬಿಸಾಕು. ನಾನ್ ನಿನ್ಗೆ ಬಂಗಾರದಲ್ಲಿ ತಾಳಿ ಮಾಡಿಸಿ ನೀನ್ ಕುತ್ತಿಗೆ ಕಟ್ತೀನಿ. ಥು, ಪಾಪಿ, ಇದು ನಿನ್ ಕಣ್ಣಿಗೆ ಬರೀ ಅರ್ಶನ ದಾರ ಕಣೋ. ಆದ್ರೆ ನನ್ ಪಾಲಿಗೆ ಸೌಭಾಗ್ಯ. ಇಲ್ ನೋಡು, ಒಂದ್ ಹೆಣ್ಣು ತನ್ನ ಗಂಡ ಕಟ್ಟಿದ ತಾಳಿನ ಕಿತ್ತಾಕೋದ್ ಯಾವಾಗ ಗೊತ್ತಾ? ಅವಳ ಗಂಡ ಸತ್ತೋದಾಗ.
ಆದ್ರೆ ನನ್ ಗಂಡ ಇನ್ನೂ ಸತ್ತೋಗಿಲ್ಲ, ಬದುಕೇ ಇದ್ದಾರೆ. ಹಾ, ನನ್ ಕೃಷ್ಣ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಅವ್ರ ಜೊತೆ ನನ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಕಾವೇರಮ್ಮನೆ ಸಾಕ್ಷಿ. ನೋಡ್ತಾ ಇರು. ನೋಡ್ತೀನಿ ಅವನೇನಾದ್ರೂ ಮತ್ ಬಂದ್ರೆ ಅವನ್ ತಲೆ ಕಡ್ದು ಊರ್ ಬಾಗ್ಲು ಕಟ್ಲಿಲ್ಲ, ನನ್ನ ಹೆಸರು ಬೈರಾನೇ ಅಲ್ಲ. ಯಾಕವ ಏನಾಯ್ತು ಮಗ? ಯಾಕೆ ಅಳ್ತಿದ್ದಿ ತಾಯಿ? ಅಬ್ಬೈರ ನಂಗೆ ಹೇಳ್ತಾನೆ. ಬೈರ ಏನಂದ ಹೇಳುವ? ಅವನಂದ ನಿನ್ ಗಂಡ ಮತ್ತೆ ಬರಕಿಲ್ಲ, ಅವನ್ ಕಟ್ಟಿರೋ ತಾಳಿನ ಕಿತ್ತಾಕ್ಬಿಡು, ನಾನ್ ನಿನ್ ಮದುವೆ ಮಾಡ್ಕೋತೀನಿ ಅಂತ. ಆ ವರ್ಷಕ್ಕೆ ಏನ ಮಗುತ್ತೋ ತಾಳಿ ಬೆಲೆ. ಸಮಾಧಾನ ಮಾಡ್ಕೋ ತಾಯಿ, ಸಮಾಧಾನ ಮಾಡ್ಕೋ. ಕೃಷ್ಣ ಬಂದೇ ಬರ್ತಾನೆ. ತಾತ, ಅವ್ರು ಖಂಡಿತ ಬಂದೇ ಬರ್ತಾರೆ ಅಲ್ವಾ ತಾತ? ಖಂಡಿತ ಬರ್ತಾನೆ. ಬಂದು ನಿನ್ನ ಬೆಂಗಳೂರು ಕರ್ಕೊಂಡಿರ್ತಾನೆ, ಪಟ್ನ ಎಲ್ಲ ತೋರಿಸ್ತಾನೆ, ನಿನ್ ಕೀಳ್ತೆಲ್ಲ ಕೊಡಿಸ್ತಾನೆ, ನಿನ್ನ ರಾಣಿ ಮಹಾರಾಣಿ ನೋಡ್ಕೋತಾನೆ. ಅಳ್ಬೇಡ ಬಾಬಾ ಬಾ. ಈಗ್ಲಾರು ನಿಜ ಹೇಳು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಗೊತ್ತಿಲ್ಲ. ಬೋಳಿ ಮಗನೇ, ನಿನ್ನ ಫ್ರೆಂಡ್ಸ್ ಯಾರು, ಎಲ್ಲಿದ್ದಾರೆ ಅಂತ ಬೊಗಳು? ಗೊತ್ತಿಲ್ವಾ? ನಿಮ್ಮನ್ನ ಯಾರು ಅರ್ಜೆಂಟ್ ನೋಡ್ಬೇಕಂತ ಬಂದಿದ್ದಾರೆ. ಇವನ್ ಬಾಯಿ ಬಿಡೋವರೆಗೂ ಒಂದ್ ತೊಟ್ಟು ನೀರು ಕೊಡ್ಬೇಡಿ. ನೀನೇನು ಯೋಚನೆ ಮಾಡ್ಬೇಡ. ಯಾರು ನೀವು? ಕೃಷ್ಣನ್ ತಂದೆ. ಓ, ಆ ಲೋಫರ್ ನಿಮ್ಮಗನ? ಇನ್ಸ್ಪೆಕ್ಟ್ರೆ, ಮರ್ಯಾದೆ ಕೊಟ್ಟು ಮಾತಾಡಿ. ಶಟ್ ಅಪ್. ಅವನೊಬ್ಬ ಅತ್ಯಾಚಾರಿ, ಕೊಲೆಗಾರ. ಅವನಿಗೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಬೇಕಾ? ಇನ್ನೊಂದ್ಸಾರಿ ಮರ್ಯಾದೆ ವಿಷಯ ಮಾತಾಡಕ್ ಬಂದ್ರೆ ನಿಮ್ಮಿಬ್ಬರು ಒಳಗಾಕ್ಬೇಕಾಗತ್ತೆ. ಹುಷಾರ್. ಇಲ್ಲ ಸರ್, ನನ್ನ ಮಗ ಅಂತವನಲ್ಲ. ದಯವಿಟ್ಟು ಅವನ್ನ ಬಿಟ್ಬಿಡಿ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ. ಬಾಯಿ ಮುಚ್ಚಮ್ಮ. ಮಗನ್ ಪರ ವಹಿಸ್ಕೊಂಡು ಮಾತಾಡ್ತಾಳೆ. ಏನೋ ಒಳ್ಳೆ ಮಗನ್ ಹೆತ್ತಿರೋ ಹಾಗೆ. ನನ್ನ ಮಗನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಕೊಲೆಯ ಜಾಗದಲ್ಲಿ ಬಿಟ್ಟು ಬಂದಿರೋ ಕ್ಯಾಮ್ರಾ. ಅದನ್ನ ಬಿಟ್ಟಿರೋದು ಆಟೋದಲ್ಲಿ, ಕೊಲೆಯಾದ ಜಾಗದಲ್ಲ. ಅದನ್ನ ವಿಚಾರಿಸ್ಕೊಳಕ್ ಕೋರ್ಟ್ ಇದೆ. ನೀವು ಬಂದ್ ವಿಷಯ ಹೇಳಿ. ನಾವು ಬಂದಿರೋದು ನಮ್ಮ ಮಗನ್ ನೋಡೋದಕ್ಕೆ. ಸಾಧ್ಯ ಇಲ್ಲ, ಅವನಿಗೆ ಎನ್ಕ್ವೈರಿ ಇದ್ದಾನೆ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಮ್ಮ ಮಗನ್ ನೋಡಿ ನಾಲ್ಕು ಮಾತಾಡಕ್ ಅವಕಾಶ ಮಾಡ್ಕೊಡಿ ಸರ್. ನೋ, ಇಟ್ಸ್ ಇಂಪಾಸಿಬಲ್. ನೌ ಗೆಟ್ ಔಟ್. ನೋಡಿ, ನಿಮ್ಮ ಕಾಲು ಬಿದ್ದು ಕೇಳ್ಕೊತೀನಿ. ಅವ್ರ ಹತ್ರ ಏನೋ ಭಿಕ್ಷೆ ಬೇಡ್ತೀಯಾ? ನನ್ನ ಮಗನ ಹೇಗ್ ಬಿಡ್ಸ್ಕೊಂಡು ಹೋಗೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಬಾರೆ. ಕ್ಯಾಮ್ರಾ ಕಳೆದು ಹೋದಾಗ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡದೆ ದೊಡ್ಡ ತಪ್ಪು ಮಾಡಿದ್ರಿ ಶ್ರೀನಿವಾಸ್. ನಮ್ ಯಾವುದೇ ವಸ್ತುಗಳು ಕಳೆದು ಹೋದಾಗ್ಲೂ ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಇಲ್ಲ ಅಂದ್ರೆ ಅಂಥ ವಸ್ತುಗಳು ಇಂಥ ಕ್ರಿಮಿನಲ್ಸ್ ಕೈ ಸಿಕ್ಕಿದಾಗ ಈ ರೀತಿ ಅನಾಹುತಗಳಾಗತ್ತೆ ನೋಡಿ. ಕಂಪ್ಲೇಂಟ್ ಕೊಡ್ತೀನಿ ಸರ್, ಆದ್ರೆ ಸಿಕ್ಕಿದ್ರೆ ಪೊಲೀಸ್ನವರೇ ಲಪ್ಟಾಯಿಸ್ಬಿಡ್ತಾರೆ. ಇನ್ ಕಂಪ್ಲೇಂಟ್ ಯಾಕೆ ಕೊಡ್ತೀಯಾ ಅಂತ ಇವರೇ ಬೇಡ ಅಂದ್ರು. ಮತ್ತೀಗ ಏನ್ ಮಾಡೋಣ ಸರ್? ಇದು ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿರೋದ್ರಿಂದ ಎನ್ಕ್ವೈರಿ ಮುಗಿಯೋವರೆಗೂ ಬೇಲ್ ಸಿಗೋದು ಕಷ್ಟ. ಆದ್ರೂ ಟ್ರೈ ಮಾಡ್ತೀನಿ. ಹೇಗಾದ್ರೂ ಮಾಡಿ ನನ್ ಮಗನ ಇದರಿಂದ ಪಾರ್ ಮಾಡಿ ಸರ್. ನನ್ಗವನ್ ಬೇಕು, ನಾನು ಅವನ್ನ ನೋಡ್ಬೇಕು ಸರ್. ನೋಡಿಮ್ಮ, ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ನೀವು ಧೈರ್ಯವಾಗಿರಿ. ಅಂದರೆ ತಿಳ್ಕೊಳ್ರಪ್ಪ. ತಗೊಳ್ಳೋಣ, ಬರ್ತೀವಿ.
ಕಾವೇರಿ ಏನವ ಇದು? ದಿನ ಬಂದು ಒತ್ತಾರೆಯಿಂದ ಸಂಜೆ ಗಂಟ ಹಿಂಗ್ ಕಾಯ್ಕೊಂಡ್ ಕೂತ್ಕೊಂಡ್ರೆ ಹೆಂಗವ? ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಆ ಮುದುಕದ ಗತಿ ಏನಾಗ್ಬೇಕು? ಬ್ಯಾಡ್ ಮಗ, ಅವಂಗೆಲ್ಲ ಆಟ ಮಾಡ್ಬಾರ್ದು ಕಣವ. ನಿನ್ ಗಂಡ ಬಂದ್ರೆ ಕರ್ಕೊಂಡ್ ಬರಕ್ಕೆ ನಾನಿಲ್ಲೇನವ? ಅವ್ರು ಖಂಡಿತ ಬಂದೇ ಬರ್ತಾರಲ್ವಾ ಮುನಿಯಪ್ಪ? ಬತ್ತಾನವ, ಅವ್ ನಿಜವಾಗ್ಲೂ ನಿನಗೆ ಮೋಸ ಮಾಡಕ್ಕಿಲ್ಲ, ಬಂದೇ ಬತ್ತಾನೆ. ಮತ್ ಯಾಕೆ ಅವ್ರು ಇಷ್ಟು ದಿವಸ ಆದ್ರೂ ಬರ್ಲಿಲ್ಲ? ಒಂದ್ ಕಾಗ್ದನಾದ್ರೂ ಹಾಕ್ಬೋದಿತ್ತಲ್ವಾ? ಏನೋ ತೊಂದ್ರೆ ಆಗಿರ್ಬೇಕಂದ, ಇಲ್ದಿದ್ರೆ ಖಂಡಿತ ಅವ್ನು ನಿನ್ ಬಿಟ್ಟಿರೋನಲ್ಲ. ಹೊಸಿ ಸಮಾಧಾನ ಮಾಡ್ಕೊ. ಥಳಥಳ ಅಂತ ಹೊಳಿತಿ ಚಂದ್ರನ್ಗೆ ಗ್ರಹಣ ಮಿಟ್ದಂಗ ಆಗೈತೆ. ಅದೆಷ್ಟೊತ್ತವ ಬಿಟ್ಟೋಗಿ ಮತ್ತೆ ಬೆಳಕು ಬಂದೇ ಬರ್ತದೆ. ಹೇಳು ಮಗ, ಹೇಳು, ಹೋಗವ, ಹೇಳಮ್ಮ, ಹೇಳು. ಕತ್ಲಾಗೋ ಹೊತ್ನಲ್ಲಿ ಮುತ್ತೈದೆ ಅಳಬಾರ್ದು ಕಣವ, ಅಳಬಾರ್ದು. ಬಾ. ರೂಪಾ ಎಂಬ ಯುವತಿಯನ್ನು ಕೃಷ್ಣ ಮತ್ತು ಅವನ ಸ್ನೇಹಿತರು ಸೇರಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿರುವುದಾಗಿ ಆರೋಪ ಹೊತ್ತಿರುವ ಆಪಾದಿತ ಕೃಷ್ಣನು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು, ತನಿಖೆಗೆ ಅಡಚಣೆ ಆಗಬಹುದೆಂಬ ಕಾರಣದಿಂದ ಜಾಮೀನನ್ನು ನಿರಾಕರಿಸಲಾಗಿದೆ ಹಾಗೂ ಅವಶ್ಯವಿರುವಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೆ ಆಪಾದಿತ ಕೃಷ್ಣನನ್ನು ಆತನ ತಂದೆ ತಾಯಿಗಳು ಭೇಟಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಮ್ಮ, ಕೃಷ್ಣ, ಅಪ್ಪ, ಹೇಗಿದ್ಯೋ? ಅಪ್ಪ, ನನ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ನನ್ನ ನಂಬಿ. ಗೊತ್ತು ಕಣಪ್ಪ, ನನ್ನ ಮಗ ಎಂತೋನು ಅಂತ ನನಗೂ ಗೊತ್ತಿಲ್ವೇನೋ. ಯಾರೋ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ನೀನ್ ಸಿಕ್ಕಾಕೊಂಡ್ಬಿಟ್ಟೆ. ನಾನಿಲ್ಲೇ ಇದ್ರೆ ಇವ್ರು ನನ್ನನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಅಪ್ಪ, ಬೇಗ ನನ್ನನ್ನು ಬಿಡ್ಸ್ಕೊಳಪ್ಪ. ನಾನೇನ್ ಮಾಡ್ಲಪ್ಪ, ನಿನ್ನನ್ನು ಬಿಡಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಹಾಗಾದ್ರೆ ನಾನು ಜೈಲಲ್ಲೇ ಇರ್ಬೇಕಾ? ನಾನು ನನ್ನ ಕಾವೇರಿ ನೋಡ್ಬೇಕು, ನಾನು ನನ್ನ ಹೆಂಡತಿ ನೋಡ್ಬೇಕು. ಕೃಷ್ಣ, ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ? ಯಾವ ಕಾವೇರಿ, ಯಾವ ಹೆಂಡತಿ? ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ಹೇಳ್ದೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಅದೇನು ಅಂತ ಸರಿಯಾಗಿ ಹೇಳೋ. ನಾನು ಕಾವೇರಿಪುರಕ್ಕೆ ಹೋದಾಗ ಈಗ ಅವಳು ಹೇಗಿದ್ದಾಳು, ಎಷ್ಟು ಗೋಳಾಡ್ತಿದ್ದಾಳು. ಅಪ್ಪ, ಹಾಗಾದ್ರೆ ಮಾಡಿ ಅವಳನ್ನು ಕರ್ಕೊಂಡ್ ಬರ್ತೀಯ? ನಾನು ಅವಳನ್ನು ನೋಡ್ಬೇಕು, ನಾನು ಅವಳನ್ನು ನೋಡ್ಬೇಕು. ಏನ್ ಮುಖ ನೋಡ್ತಿದ್ಯಾ? ಅವನಾಗ ಅವನ್ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂದ್ಮೇಲೆ ಎಲ್ಲಾ ತಂದೆ ತಾಯಿಗಳ ತರ ಆರ್ಭಟ ಮಾಡಕ್ಕಾಗುತ್ತಾ? ಅದರಿಂದ ಏನ್ ಪ್ರಯೋಜನ? ಮಗನಿಗೆ ಹೆಂಡತಿ ಆದ್ಮೇಲೆ ನಮಗ್ ಸೊಸೆ ತಾನೆ. ನಾಳೆನೇ ಹೋಗಿ ಕರ್ಕೊಂಬರೋಣ. ಕಾವೇರಿ, ಒಂದ್ ತುತ್ತು ಊಟ ಮಾಡ್ಬಾರವಾ? ನಂಗ್ ಬೇಡ. ಅಲ್ವೇ, ನೀ ಹಿಂಗ್ ಊಟ ಮಾಡ್ದೆ ಉಪವಾಸ ಆಗಿದ್ರೆ ಆರೋಗ್ಯದ ಗತಿ ಏನೇ? ನಂಗ್ ಹಸ್ವಿಲ್ಲ ತಾತ. ನೋಡು, ನೀ ಹಿಂಗ್ ಊಟ ಮಾಡ್ದೆ ಹಸ್ಕೊಂಡಿದ್ರೆ ನಾನು ಊಟ ಮಾಡ್ದೆ ಉಪವಾಸ ಇದ್ದು ಸತ್ತೋಯ್ತೇನಷ್ಟೇ. ಕೊಡ್ತಾನೋ? ನೀನು ನನ್ ಕೈ ಬಿಟ್ಬಿಟ್ರೆ ನನ್ಗೆ ಯಾರ್ ದಿಕ್ಕು ಹೇಳು? ತಾತ, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ತಾತ. ಅವ್ರನ್ ಬಿಟ್ಟು ನನ್ ಕೈಲಿರಕ್ ಆಯ್ತಾ ಇಲ್ಲ. ನನ್ ಬಿಟ್ಟು ಅವ್ರು ಇಷ್ಟು ದಿವಸ ಬರ್ದೇ ಇರೋರಲ್ಲ, ಅವ್ರಿಗೇನೋ ತೊಂದ್ರೆ ಆಗೈತೆ. ನಂಗ್ ಭಯ ಆಗ್ತೈತೆ ತಾತ. ಆ ಬೆಂಗಳೂರಿನಾಗೆ ನಿನ್ನೆಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಮ್ಮ? ಗುರುತಿಲ್ಲ, ಪರಿಚಯ ಇಲ್ಲ, ಅಡ್ರೆಸ್ ಗೊತ್ತಿಲ್ವಲ್ಲೇ. ಮತ್ತೀಗ ಏನ್ ಮಾಡೋ ತಾತ? ಭಗವಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಟ್ಟಿದ್ದಾನಮ್ಮ. ಅವನೇ ದಾರಿ ತೋರಿಸ್ಬೇಕು. ನೋಡು, ನಿನ್ ಗಂಡ ಬರೋವರೆಗಾದ್ರೂ ನಿನ್ ಕಾಯ್ತಿರ್ಬೇಕಲ್ವಾ? ಕಾಯ್ತಿರ್ಬೇಕಾದ್ರೆ ನೀ ಬದುಕಿರ್ಬೇಕಲ್ವಾ? ನೀ ಬದುಕಿರ್ಬೇಕಾದ್ರೆ ಒಂದೆರಡು ತುತ್ತಿನ್ನೆ.
ಏನ್ರಿ ಹ್ಮ್ ನಾಳೆ ಕಾವೇರಿಪುರಕ್ಕೆ ಎಷ್ಟೊತ್ತು ಹೋಗೋಣ? ಯಾಕೆ ಸೊಸೆನ್ ಕರ್ಕೊಂಡ್ ಬರೋದಕ್ಕ? ಹ್ಮ್ ನಿನ್ಗೇನ್ ಬುದ್ಧಿಗಿದ್ದೇನೆ? ಯಾವಳ ಕುಲ ಗೋತ್ರ ಒಂದು ಗೊತ್ತಿಲ್ದೋಣ ಅವನ್ ಲವ್ ಮಾಡಿ ಮದುವೆ ಮಾಡ್ಕೊಂಡಂತ ನೀನ್ ಸೊಸೆ ಮಾಡಿ ಅವಳ ಮನೆ ತುಂಬಿಸ್ಕೊಂತೀಯ? ಅಲ್ರಿ, ಕೃಷ್ಣನ್ ಹತ್ರ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ತಾನೇ ಹೇಳಿದ್ದು. ಅವನ್ ಸಮಾಧಾನಕ್ಕೆ 1000 ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ಕಾಗತ್ತಾ? ಅಂದ್ರೆ ಅವನು ಏನಂತ ಉತ್ತರ ಹೇಳೋದು? ನಾವು ಕಾವೇರಿಪುರಕ್ಕೆ ಹೋಗಿದ್ವಿ, ನೀನ್ ಇದ್ ಕಡೆ ಬಂದ್ಮೇಲೆ ನಿನ್ನ ಯೋಚನೆಯಲ್ಲೇ ಕೊರಗಿ ನೀನ್ ಹೆಂಡತಿ ಸತ್ತೋದಂತೆ, ಅದೇ ಕೊರಗಿನಲ್ಲಿ ಅವಳ ತಾತನೂ ಸತ್ತೋದಂತೆ ಅಂತ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ರೆ ಅವನ್ ಕಟ್ಟಿದ ತಾಳಿ ಮಾಡಿ ಸಂಬಂಧ ಎಲ್ಲ ಸತ್ತು ಸಮಾಧಿ ಆಗ್ಬಿಡ್ತದೆ. ಈ ಕತೆ ಹೇಳಿದ್ರಿ ಅವ್ನ್ ನಂಬ್ತಾನೇನ್ರಿ? ನಂಬ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಕಾವೇರಿ, ನನ್ ಕಾವೇರಿ ಸತ್ತಿಲ್ಲ. ಕೃಷ್ಣ, ಸೊಸೆ ಸತ್ಲು ಅಂತ ಸುಳ್ಳು ಹೇಳಿ ನಮ್ಗೆ ಏನಪ್ಪ ಆಗ್ಬೇಕಾಗಿದೆ? ನಮ್ಮ ಸೊಸೆ ನೋಡ್ಬೇಕು, ಮನೆ ಕರ್ಕೊಂಡ್ ಬರ್ಬೇಕು ಅಂತ ಓಡೋದ್ವಿ. ಆದ್ರೆ ಈ ಪಾಪಿಗಳಿಗೆ ಅವಳು ಮುಖ ನೋಡೋ ಭಾಗ್ಯನೂ ಕೂಡ ಸಿಗ್ಲಿಲ್ಲಪ್ಪ. ಕಾವೇರಿ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಕಾವೇರಿ. ನಿನ್ ಸಾವು ನಾನೇ ಕಾರಣ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೊಳಪ್ಪ. ನೀನೆಷ್ಟು ಹತ್ರೂ ಕರೆದ್ರು ಏನು ಪ್ರಯೋಜನ ಇಲ್ಲ. ಆಗಿದ್ನೆಲ್ಲ ಮರೆಯೋದಿಕ್ಕೆ ಪ್ರಯತ್ನ ಪಡು. ಹೃದಯ ಬೈತಾನೆ ಮರ್ತ್ಬಿಡು ಅಂತ ಹೇಳ್ತಿದ್ಯಲ್ಲಮ್ಮ. ನಾನು ಅವಳನ್ನ ಮರೆಯಕ್ಕಿಂತಲೂ ನನ್ನನ್ನು ನಾನೇ ಮರೆಯೋದು ವಾಸಿ. ಪದ್ಮ, ಬಾವಾ, ನಿನಗೆ ಕಾಯ್ತಾ ಇದ್ದೆ. ಏನ್ ತಾತ ಬರಕ್ ಹೇಳಿದ್ರಂತೆ? ಒತ್ತಾರೆಯಿಂದ ಕಾವೇರಿ ಮೈಗೂ ಸರಿಲ್ದೆ ಮಲಗ್ಬಿಟ್ಟವಳೆ. ಏನು ಅಂದ್ರೆ ಏನು ಹೇಳಲ್ಲ ಅಂತಾಳೆ. ನೀನಾರೋಸಿ ನೋಡವ. ಹೌದಾ, ನೋಡ್ತೀನಿ ಇರು. ತಾತ, ಸಂತೋಷ ಸುದ್ದಿ. ಏನವ? ಕಾವೇರಿ ತಾಯಿ ಆಗ್ತಾವಳೆ. ಕಾವೇರಿ? ಹೌದಾ? ಕಾವೇರಿ ಅಯ್ಯಯ್ಯೋ, ಇದ್ಯಾಕವ? ಸಂತೋಷ ಪಡೋ ಇಸ್ಯಕ್ಕೆ ಕಣ್ಣೀರ್ ಹಾಕ್ತಿದ್ದಿ? ಯಾರಿಗ್ ಬೇಕಿ ಸಂತೋಷ? ನನ್ ಗಂಡನೇ ಇಲ್ಲದ ಮ್ಯಾಕೆ ನನ್ಗೆ ಯಾಕೆ ಬೇಕಿ ಮಗು? ತಾತ, ನಾನೇ ಮುಳುಗೋಗ್ತಾ ಇದ್ದೀನಿ. ನನ್ ನಂಬ್ಕೊಂಡು ಇನ್ನೊಂದ್ ಜೀವ ಬೇರೆ ಬರ್ತಾ ಐತೆ. ತಾತ, ನಾನಿದನ್ನ ಹೆಂಗ್ ಉಳಿಸ್ಕೊಳ್ಳಿ ಹೇಳು? ಏನೋ ನನಗ್ ದಿಕ್ಕೇ ತೋಚ್ತಾ ಇಲ್ಲ ತಾತ. ಹಣೆ ಬರಕ್ಕೆ ಹೊಣೆ ಯಾರವ? ಯಾವುದೂನು ಇದ್ದಂಗೆ ಇರಕ್ಕಿಲ್ಲ. ಎಲ್ಲ ಸರೋಯ್ತದೆ. ಸಮಾಧಾನ ಮಾಡ್ಕೋ. ಕಾವೇರವ್ವ, ಡಾಕ್ಟ್ರ್ ಏನಂದ್ರ ಮಗ ಬೋ ಚೆನ್ನಾಗಿ ಬೆಳಿತಾ ಇದೆಯಂತೆ. ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡ್ ಆರೋಗ್ಯ ಕಾಪಾಡ್ಕೊಳಕ್ಕೆ ಔಷಧಿ ಮಾತ್ರ ಕೊಟ್ಟವ್ರೆ. ಶಕುಂತ್ಲಾಗೆ ಭರ್ತಾ ಹುಟ್ಟಿ ಅವ್ರ ಅಪ್ಪ ಅವನ್ನ ಒಂದ್ ಮಾಡ್ದಂಗೆ ನಿಂಗೂ ಒಂದ್ ಗಂಡ್ಮಗ ಹುಟ್ಟಿ ಅವ್ರ ಅಪ್ಪನ್ನ ನಿಂತ ಕರ್ಕ ಬರ್ತಾನ ಬಿಡು. ನಿನ್ ಬಾಯರ್ಕೆಯಿಂದ ಹಂಗೆ ಆಗ್ಬಿಟ್ರೆ ನಾನ್ ಪುಣ್ಯ ಮಾಡ್ತಾವಳು ಮುನಿಯಣ್ಣ. ಮೆತ್ತಿಗಿಳಿ ಮಗ. ಕಾವೇರವ್ವ, ನಿನ್ ಗಂಡನ ಅಡ್ರೆಸ್ ಸಿಕ್ಬಿಡ್ತು. ಅಡ್ರೆಸ್ ಎಲ್ ಸಿಕ್ತು ಮಾಯಣ್ಣ? ಇಷ್ಟ ದಿವ್ಸ ಕಂಕ್ಲಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕ್ದಂಗಾಯ್ತು. ನಮ್ ಗೆಸ್ಟ್ ಹೌಸ್ ರಿಜಿಸ್ಟರ್ ಐತಮ್ಮ.
ತಾತ ನಿನ್ಗೊಂದ್ ಸಂತೋಷದ ವಿಷಯ ಏನು ಅಂತ ಕೇಳು. ಏನವ್ವ? ತಾತ ಅವ್ರು ಸಿಕ್ಬಿಟ್ರು ತಾತ, ನನ್ ಗಂಡ ನಂಗ್ ಸಿಕ್ಬಿಟ್ರು. ಹೌದಾ? ಎಲ್ಲೇ? ತಾತ ಅವ್ರ ಅಡ್ರೆಸ್ ಮಾಯಣ್ಣ ಕೊಟ್ಟ. ತಾತ ನಾನು ಈಗ್ಲೇ ಬೆಂಗಳೂರಿಗೆ ಹೋಗ್ಬೇಕು ತಾತ, ನನ್ನ ಅವ್ರನ್ನ ನೋಡ್ಬೇಕು ತಾತ. ಓಸಿ ತಡ್ಕೊಳ್ಳಿ, ನೀನು ಬಿಮ್ಮನ್ಸೆ, ನನ್ಗೋ ಮೈಗ್ನಾಗ ಹುಷಾರಾಗಿಲ್ಲ, ಒಬ್ಬಳನ್ನ ಹೆಂಗ್ ಕಳಿಸ್ತೀಳು? ಏ ಇಲ್ಲಿ ನೋಡು, ನನ್ಗೇನು ಆಗಲ್ಲ. ನನ್ಗೆ ಹೆರಿಗೆ ಆಗೋದ್ ಯಾವಾಗ, ನಾನು ಅವ್ರು ನೋಡೋದ್ ಯಾವಾಗ ತಾತ? ಅಷ್ಟು ದಿವಸ ನಾನು ಅವ್ರು ನೋಡ್ದೆ ಇರಕ್ ಆಗಲ್ಲ ತಾತ. ಅವ್ರು ಹೆಂಗಿದಾರೋ, ಅವ್ರು ಎಲ್ಲಿದಾರೋ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದು ಬೆಂಗಳೂರು ಕಂದ, ಅಷ್ಟು ದೊಡ್ಡ ಊರಿಗೆ ನೀನೊಬ್ಬಳನ್ನೇ ಹ್ಯಾಕ್ ಕಳಿಸ್ಲಿ ಹೇಳು? ನೋಡು, ಜೊತೆಯಾಗೆ ಯಾರನ್ನಾದ್ರೂ ಕರ್ಕೊಂಡೋಗು. ಅಯ್ಯ, ನಮ್ ಕಷ್ಟಕ್ಕೆ ಊರ್ನವ್ರಿಗೆಲ್ಲ ಯಾಕೆ ತೊಂದ್ರೆ ಕೊಡ್ಬೇಕು ತಾತ? ಇಲ್ಲಿ ನೋಡು, ನನ್ನ ಹತ್ರ ಅಡ್ರೆಸ್ ಐತಲ್ಲ, ನನ್ಗಿನ್ನೇನ್ ಭಯ ತಾತ? ತಾತ ನಾನು ಹೋಗ್ ಬಂದ್ಬಿಡ್ತೀನಿ ತಾತ. ನಿನ್ನ ಹತ್ರ ನಾನ್ ತಡಿಯಕ್ಕಾಯ್ತದ? ಹೋಗ್ಬಿಡ್ತ. ಕೃಷ್ಣ, ನಾನು ನಿನ್ ಬಗ್ಗೆ ಒಳ್ಳೆ ರಿಪೋರ್ಟ್ ಮಾಡಿದ್ರಿಂದ ಕೋರ್ಟ್ ನಿನಗೆ ಬೇಲ್ ಸ್ಯಾಂಕ್ಷನ್ ಮಾಡಿದೆ. ಥ್ಯಾಂಕ್ ಯು ಸರ್. ಕೇಸ್ ಡಿಸೈಡ್ ಆಗೋವರೆಗೂ ಊರ್ ಬಿಟ್ಟೆಲ್ಲೂ ಹೊರಗಡೆ ಹೋಗ್ಬಾರ್ದು, ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡ್ಬೇಕು ಅಂತ ಕೋರ್ಟ್ ಆಜ್ಞೆ ಮಾಡಿದೆ. ಏನು? ಸರಿ ಸರ್. ಹೋಗು, ಹೊರಗಡೆ ನಿಮ್ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಬಾ ಕೃಷ್ಣ, ಹೋಗೋಣ. ಕೃಷ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಈ ಕೇಸಿನ ವಿಷಯ ಏನಾಗುತ್ತೋ ಏನೋ ಅಂತನಾ? ಇಷ್ಟೊಂದು ಡಿಲೇ ಆದ್ಮೇಲೆ ಕೇಸ್ ಸ್ಟಾರ್ಟ್ ಆಗೋದಿಲ್ಲ ಅಂತ ಲಾಯರ್ ಹೇಳಿದ್ರು. ಒಂಟಿಯಾಗಿದ್ರೆ ಹಗಲು ರಾತ್ರಿ ಇದೇ ತರ ಯೋಚನೆ ಮಾಡ್ತಾ ಇರ್ತೀಯ. ಒಂದ್ ಒಳ್ಳೆ ಹುಡುಗಿ ನೋಡ್ತೀವಿ, ಮದ್ವೆ ಮಾಡ್ಕೊಂಬಿಡು. ಹಾ. ನೀನು ನೆಮ್ಮದಿಯಾಗಿರ್ತೀಯ, ಚಿಂತೆನೂ ಮರಿತೀಯ. ಕಬ್ಬಣ ಕಾದ್ಮೇಲೆ ಬಡಿಬೇಕು ಅನ್ನೋಷ್ಟು ಬುದ್ಧಿನೂ ನಿನ್ಗಿಲ್ವಲ್ಲೇ? ಮದ್ವೆಗೆ ಅರ್ಜೆಂಟ್ ಈಗ? 4 ದಿನ ಕಳೀಲಿ, ಸಮಾಧಾನ ಕೂರಿಸ್ಕೊಂಡು ಹೇಳೋ ರೀತಿಲಿ ಹೇಳಿದ್ರೆ ಒಪ್ಕೋತಾನೆ. ಅವನು ಒಪ್ಕೊಳಕ್ ಮುಂಚೆ ನಾವು ಕಾವೇರಿ ಬಗ್ಗೆ ಅವನ ಹತ್ರ ಸುಳ್ಳು ಹೇಳಿದೀವಿ ಅಂತ ಅವ್ನಿಗೆ ಗೊತ್ತಾದ್ರೆ ಹಾಗೇನ್ ಮಾಡ್ತೀರಾ? ಕಾವೇರಿ ಸತ್ತೋದ್ಲು ಅಂತ ಹೇಳಿದ ವಿಷಯನ ಕೃಷ್ಣ ನಂಬ್ಕೊಂಬಿಟ್ಟವನೆ. ಅವನ್ ಮುಂದೆ ಈ ರೀತಿ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸೇ ಬರ್ತಾ ಇಲ್ಲ ರೀ. ಪದೇ ಪದೇ ಈ ವಿಷಯನ ಕೇಳಬೇಡ್ವೆ. ಇಷ್ಟು ದಿನ ಆದ್ರೆ ಅವಳು ಬರ್ಲಿಲ್ಲ ಅಂದ್ರೆ ಇದು ಸತ್ತೋದ ಸಂಬಂಧನೇ. ನೀನ್ ತೆಪ್ತಿರು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವು ನನ್ನ ತಂದೆ ತಾಯಿನ? ನೀವು ನಿಜವಾಗ್ಲೂ ನನ್ನ ಹೆತ್ತವ್ರಾ? ಅಯ್ಯೋ ಪಾಪಿಗಳ, ನನ್ ಕಾವೇರಿ ನಿಮ್ಗೆ ಅನ್ಯಾಯ ಮಾಡಿದ್ಲು. ಅವಳು ಬದುಕಿರ್ಬೇಕಾದ್ರೇನೆ ಸತ್ ಹೋಯ್ದ ಅಂತ ಸುಳ್ಳು ಹೇಳಿದ್ರಲ್ಲ. ಇದೆಲ್ಲ ಮಾಡಕ್ ನಿಮ್ ಮನ್ಸಾದ್ರೆ ಹಾಗೆ ಬಂತು? ಏನಮ್ಮ, ನೀನು ಸುಳ್ಳು ಹೇಳ್ಬಿಟ್ಟಿಯಲ್ಲಮ್ಮ. ನನ್ ಕಾವೇರಿ ಸತ್ ಹೋಗಿದ್ದಾಳೆ ಅಂತ ನೀನು ಸುಳ್ಳು ಹೇಳ್ಬಿಟ್ಟಿಯಲ್ಲಮ್ಮ. ಅವಳಿಗೋಸ್ಕರ ನಾನು ಅವಳಿಗೋಸ್ಕರ ಹಗಲು ರಾತ್ರಿ ಎಷ್ಟು ಹಂಬಲಿಸ್ತಾ ಇದೀನಿ ಅಂತ ನಿನ್ಗೇನ್ ಗೊತ್ತು? ಹೋಗ್ಲಿ, ನನ್ ಕಾವೇರಿ ಎಂತವಳು ಅಂತ ನಿನ್ ಗೊತ್ತೇನಮ್ಮ? ನನ್ ಕಾವೇರಿ ಆ ಕಾವೇರಿ ನದಿ ಅಷ್ಟೇ ಪವಿತ್ರವಾದವಳು. ಅವಳಿಗೋಗಿ ಕೃಷ್ಣ, ಮಾತಾಡ್ಬೇಡ ನೀನು ಮಾಡಿರೋ ಹೇಸಿಗೆ ಕೆಲ್ಸಕ್ಕೆ ನಿಮ್ ಜೊತೆ ಮಾತಾಡೋಕ್ಕೂ ನಂಗೆ ಅಸಹ್ಯ ಆಗ್ತಾ ಇದೆ. ತಾತ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಾವೇರಿ, ಬೆಂಗಳೂರಿಗೆ ಹೋಗ್ತಾ ಇದೀಯ? ದೊಡ್ಡ ನಗರ ಕಣವ. ಒಬ್ಳೆ ಹೋಗ್ತಾ ಇದೀಯ? ಹುಷಾರು ಕಣವ. ನೀನೇನು ಹೆದರ್ಕೋಬೇಡ ತಾತ. ಊರ್ಗ್ ಹೋಗ ಅವ್ರು ನೋಡ್ತಿದ್ದಾಗೆ ಅವ್ರನ್ನ ಜೊತೆಲಿ ಕರ್ಕೊಂಡ್ ಬರ್ತೀನಿ. ಅರ್ಗೋಲ್ವರ್ಗ ಹೋಗಿ ಜೋಪಾನವಾಗಿ ಬಿಟ್ ಬಾ. ಸರಿ ತಾತ. ನೀನ್ ಆರೋಗ್ಯ ನೋಡ್ಕೋ. ಆಯ್ತವ. ಬರ್ತೀನಿ. ಹಾ, ಬರ.